ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ, ಪ್ರೀತಿ, ಕರುಣೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 8ನೇ ಅಧ್ಯಾಯ 30ರಿಂದ 1 ಅರಸು 8ನೇ ಅಧ್ಯಾಯ 30ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆವರೆಗೆ ನಾವು ತಿಳಿದುಕೊಂಡಿದ್ದೇವೆ, ದಾವೀದ ಅರಸನ ಮಗ ಸೊಲೊಮೋನ ಅರಸನಾದ ಮೇಲೆ ಮಗನ ಮೂಲಕ ದೇವಾಲಯ ಕಟ್ಟಲಿಕ್ಕೆ ದೇವರೊಂದು ಯೋಜನೆಯನ್ನು ಕೊಟ್ಟರು. ಅದಕ್ಕಾಗಿ ನಾನು ಅದನ್ನು ಕಟ್ತೇನೆ, ಅಲ್ಲಿ ಪ್ರಾರ್ಥಿಸುವಾಗಲೆಲ್ಲ ನೀನು ಸದುತ್ತರವನ್ನು ದಯಪಾಲಿಸಬೇಕು ಅಂತೇಳಿ ಅರಸ ಸೊಲೊಮೋನನು ದೇವರಲ್ಲಿ ಬೇಡಿಕೊಂಡ. ಹಾಗೆ ಇವತ್ತು ನಾವು ಕೂಡ ಎಲ್ಲೆಲ್ಲಿ ಪ್ರಾರ್ಥಿಸ್ತೇವೆ ಅಲ್ಲೆಲ್ಲ ನೀವು ಉತ್ತರವನ್ನು ದಯಪಾಲಿಸಬೇಕು ಅಂತೇಳಿ ದೇವರಲ್ಲಿ ನಾವು ಕೂಡ ಬೇಡಿಕೊಳ್ಳಬೇಕು ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 30ನೇ ವಚನ. ನಿನ್ನ ಸೇವಕನಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಬಿನ್ನಹವನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ, ನಾವು ಕೂಡ ಎಲ್ಲೇ ಇದ್ದರೂ ಏನೇ ಇದ್ದರೂ ಜೆರುಸಲೇಮಿನ ಕಡೆಗೆ, ಅಂದರೆ ಜೆರುಸಲೇಮ್ ಇವತ್ತು ಯಾವ ಕಡೆಗೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದು ಭೂಪಟವನ್ನು ನೋಡಿದಾಗ, ನಕ್ಷೆಯನ್ನು ನೋಡಿದಾಗಲೇ ಮಾತ್ರ ಗೊತ್ತಾಗೋದು. ಆದರೂ ಕೂಡ ನಾವು ಏನು ಮಾಡಬೇಕು, ದೇವರ ಕಡೆಗೆ ತಿರುಗಿಕೊಂಡಂದರೆ ಪರಲೋಕದ ಕಡೆಗೆ ಕೈಗಳನ್ನು ಎತ್ತಿಕೊಂಡು ಪ್ರಾರ್ಥಿಸುವಾಗ ಅಲ್ಲಿ ನಮ್ಮ ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಡು, ಕ್ಷಮೆಯನ್ನು ಅನುಗ್ರಹಿಸಪ್ಪ, ನಾನು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಅಂತ ನಾವು ಎಲ್ಲಿ ಪ್ರಾರ್ಥಿಸಿದ್ರು ಕೂಡ ದೇವರಲ್ಲಿ ನಾವು ಬೇಡಿಕೊಳ್ಳಬೇಕು ಅಂತ ಇದರ ಅರ್ಥ. 31. ನೆರೆಯವನಿಗೆ ವಿರೋಧವಾಗಿ ತಪ್ಪು ಮಾಡಿದವನೆಂಬ ಸಂಶಯಕ್ಕೆ ಗುರಿಯಾದ ಮನುಷ್ಯನು ತಾನು ನಿರ್ದೋಷಿ ಎಂದು ಪ್ರಮಾಣ ಮಾಡಬೇಕಾದಾಗ ಅಂಥವನು ಈ ಆಲಯಕ್ಕೆ ಬಂದು ನಿನ್ನ ವೇದಿಯ ಮುಂದೆ ನಿಂತು ಪ್ರಮಾಣ ಮಾಡುವುದಾದರೆ ಪರಲೋಕದಲ್ಲಿರುವ ನೀನು ಅದನ್ನು ಕೇಳಿ ನಿನ್ನ ಸೇವಕರ ವ್ಯಾಜ್ಯವನ್ನು ತೀರಿಸುವುದರ ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ತಪ್ಪು ಮಾಡಿದಾಗಲೂ ಕೂಡ, ತಪ್ಪು ಮಾಡದಿದ್ದರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಯಾರಾದರೂ ಕಷ್ಟ, ಸಂಕಟ, ದುಃಖಗಳಿಂದ ತಪ್ಪುಗಳನ್ನು ಹೊರಿಸಿದಾಗ, ಒಂದು ಪ್ರಾರ್ಥಿಸಿದಾಗ ಆ ನ್ಯಾಯವನ್ನು ನೀನೇ ತೀರಿಸು ಅಂತಾಗಿ. ಇವತ್ತೊಂದು ವೇಳೆ ನಮಗೆ ಯಾರಾದರೂ ನಾವು ತಪ್ಪು ಮಾಡಿದ್ರು, ತಪ್ಪು ಮಾಡಿದೆ ಅಂತೇಳಿ ದೋಷ ಅಪರಾಧಗಳನ್ನ ಮಾಡುವುದಾದರೆ ಖಂಡಿತವಾಗಿ ನಾವು ದೇವಾಲಯಕ್ಕೆ ಹೋಗಿ ನನಗೆ ಇಂಥ ಅನ್ಯಾಯ ಆಗಿದೆ ನೋಡಪ್ಪ, ಇಂಥ ಈ ರೀತಿ ಮಾಡ್ತಾ ಇದ್ದಾರೆ, ಇದಕ್ಕೆ ನೀನೇ ತೀರ್ಪು ಕೊಡು, ನ್ಯಾಯ ತೀರಿಸು ಅಂತ ನಾವು ಕೂಡ ದೇವರಲ್ಲಿ ಬೇಡಿಕೊಳ್ಳಬೇಕು ಪ್ರಾರ್ಥನೆಯ ಸ್ಥಳದಲ್ಲಿ. ಅದು ಬಿಟ್ಟು ಅವರಿಗೆ ಶಾಪ ಶಬ್ದ ನಾವು ಹಾಕಲಿಕ್ಕೆ ಹೋಗಬಾರದು ಅಂತ ಇದರ ಅರ್ಥ. ದುಷ್ಟನಿಗೆ ಅವನ ದುಷ್ಟತ್ವವನ್ನು ಅವನ ತಲೆಯ ಮೇಲೆಯೇ ಬರಮಾಡಿ ಅವರು ಅಪರಾಧಿ ಎಂದು ನೀತಿವಂತನಿಗೆ ಅವನ ನೀತಿಯ ಫಲವನ್ನು ಅನುಗ್ರಹಿಸಿ ಅವನು ನೀತಿವಂತನೆಂದು ತೋರಿಸಿಕೊಡು. ಇದಕ್ಕೆ ಸರಿಯಾದ ನ್ಯಾಯ ನಿರ್ಣಯವನ್ನು ನೀನೇ, ಯಾರ್ದು ತಪ್ಪು ಯಾರ್ದು ಸರಿ ಅಂತೇಳಿ ನೀನೇ ತೋರಿಸಿಕೊಡಪ್ಪ ಅಂತ ನಾವು ಅಂತ ದುಷ್ಟರಿಗೆ, ತಪ್ಪು ಮಾಡಿದವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರನ್ನು ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ, ಅದು ಮನೆ ಆಗ್ಬೋದು, ದಾರಿ ಆಗ್ಬೋದು, ಇಲ್ಲಿ ಆಗ್ಬೋದು, ಆಲಯವೇ ಆಗ್ಬೋದು, ಅಂತ ಸ್ಥಳದಲ್ಲಿ ನಾವು ಪ್ರಾರ್ಥಿಸಬೇಕು. ಆಗ ನೀನು ಉತ್ತರವನ್ನು ಕೊಡುವುದು ಖಂಡಿತವಾಗಿ. ಅದಕ್ಕೆ ದೇವರ ಉತ್ತರ, ನಾವು ದೇವರಲ್ಲಿ ಸರಿಯಾಗಿ ಭಯ, ಭಕ್ತಿ, ಪ್ರೀತಿ ಇಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ಖಂಡಿತವಾಗಿ ದೇವರು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಇವತ್ತು ನನ್ನ ಅನೇಕ ಪ್ರಾರ್ಥನೆಗಳಿಗೆ ದೇವರು ಕೊಟ್ಟಿದ್ದಾರೆ. ಅನೇಕರು ಸಾಕ್ಷಿ ಕೂಡ ಹೇಳಿದ್ದಾರೆ, ಹೇಳುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 33ನೇ ವಚನ. ತಮ್ಮ ಪಾಪಗಳ ಸಲುವಾಗಿ ಶತ್ರುಗಳಿಂದ ತಗ್ಗಿಸಲ್ಪಟ್ಟ ನಿನ್ನ ಪ್ರಜೆಗಳಾದ ಇಸ್ರಾಯೇಲರು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ನಾಮವನ್ನು ಎತ್ತಿ ಈ ಆಲಯದಲ್ಲಿ ನಿನಗೆ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಮಾಡುವುದಾದರೆ ಪರಲೋಕದಲ್ಲಿರುವ ನೀನು ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ಪಿತೃಗಳಿಗೆ ನೀನು ಕೊಟ್ಟ ದೇಶಕ್ಕೆ ಅವರನ್ನು ತಿರುಗಿ ಬರಮಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿ ಒಬ್ಬರನ್ನು ಎಲ್ಲಿಂದ ಕಳಿಸಿದ್ಯೋ ಎಲ್ಲರನ್ನು ನಡೆಸ್ತಾ ಇದೆಯಾ, ತಿರುಗಿ ಅವರವರ ಸ್ವಂತ ದೇಶಕ್ಕೆ ಅವರನ್ನು ನೀನು
ಬರಮಾಡಬೇಕು ಅಂತೇಳಿ ಏನು ಮಾಡಿದ ಜ್ಞಾನಿ ಸೊಲೊಮೋನ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಪ್ರಾರ್ಥಿಸಿ ಹಾಗೆ ನಾವು ಕೂಡ ಏನು ಮಾಡಬೇಕು, ನಮ್ಮನ್ನು ಕೂಡ ದೇವರು ಒಂದೊಂದು ಕಡೆಗೆ ನಡೆಸುವಾಗ ಇವತ್ತು ಎಲ್ಲೆಲ್ಲೋ ಹುಡುತ್ತಾರೆ, ಎಲ್ಲೆಲ್ಲೋ ಬೆಳೀತಾರೆ, ಎಲ್ಲೆಲ್ಲೋ ಹೋಗ್ತಾರೆ. ಆಗ ದೇವರೇ, ನೀನು ನಿನ್ನ ಪಿತೃಗಳಿಗೆ ವಾಗ್ದಾನ ಮಾಡಿದಂಥ ನಾಡಿಗೆ ನೀನು ವಾಪಸ್ ಅವರನ್ನು ತಿರುಗಿ ಬರಮಾಡು ಅಂತಾಗೆ ನಮ್ಮನ್ನು ಕೂಡ ನಾವು ಏನಾಗುತ್ತೆ, ದೇವರೇ ನಿನ್ನ ಚಿತ್ತ ಅಂತ ಎಲ್ಲಿ ನಡೆಸ್ತೇವೆ, ಎಲ್ಲಿ ಕಳಿಸ್ತೇವೆ, ನಿನ್ನ ಚಿತ್ತವಾದರೆ ನಮ್ಮನ್ನ ಸ್ವಂತ ನಾಡಿಗೆ ಕಳಿಸಿಕೊಡು ಅಂತೇಳಿ ನಾವು ಪ್ರಾರ್ಥಿಸಬೇಕಾಗಿದೆ. ಇವತ್ತು ಒಬ್ಬೊಬ್ಬರು ಹೋದಲ್ಲೆಲ್ಲ ದೇವರ ಸೇವಕರಾಗ್ಬೋದು ಅಥವಾ ಶಿಷ್ಯರಾಗ್ಬೋದು, ಯಾವುದೇ ರೀತಿಯಾದ ದೇವರು ಕೊಟ್ಟಂಥ ಕೆಲಸವನ್ನ ಮಾಡೋರು, ದೇವರಿಂದ ವರದಾನ ಪಡೆದವರು ಆಗಿರ್ಬೋದು, ಎಲ್ಲೆಲ್ಲೋ ಹೋಗಿ ಏನೇನೋ ಆಗ್ತಾರೆ. ಆಗ ಈ ರೀತಿ ಕೂಡ ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಚಿತ್ತವಾದರೆ ನಮ್ಮ ಸ್ವಂತ ನಾಡಿಗೆ ನಮ್ಮನ್ನ ಸೇರಿಸು ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. 35ನೇ ವಚನ. ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗೆರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ, ಪರಲೋಕದಲ್ಲಿರುವ ನೀನು ಲಾಲಿಸಿ ನಿನ್ನ ಸೇವಕರು ಪ್ರಜೆಗಳು ಆದ ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸುವುದರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನೋಡಿ ಮನುಷ್ಯರು ಮಾಡಿದ ಪಾಪಗಳಿಗಾಗಿ ಒಂದೊಂದು ಕಡೆ ಮಳೆ ಸುರಿಯದೆಯೇ ಇಡೀ ಇವತ್ತು ಬರಡು ಭೂಮಿಯಾಗಿ ಒಣನಡಾಗಿ ರೈತರಿಗೆ ಏನು ಬೆಳೆಯದ ಹಾಗೆ ಕುಡಿಯೋಕ್ಕೆ ನೀರಿಲ್ಲದ ಹಾಗೆ ಪರದಾಡ್ತಾ ಇದ್ದಾರೆ. ಒಂದೊಂದು ಕಡೆ ಮಳೆ ಜಾಸ್ತಿ ಆಗಿ ಇಡೀ ಜಲಪ್ರಳಯವೇ ಬಂದು ಕೊಚ್ಚಿ ಹೋಗ್ತಾ ಇದೆ. ಬೆಟ್ಟ ಗುಡ್ಡಗಳು ಜರಿದು ನಾಶವಾಗ್ತಾ ಇವೆ. ಇದೆಲ್ಲ ಮನುಷ್ಯರು ಮಾಡಿದಂತಹ ಪಾಪಗಳಿಗಾಗಿ ಇವತ್ತು ಭೂಲೋಕಕ್ಕೆ ದೇವರ ಕೋಪ ಬಂದಿರುವುದೆಂಬುದಾಗಿ ನಾವಿದನ್ನು ಎಲ್ಲ ಗ್ರಂಥಗಳಲ್ಲಿ ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಬೈಬಲಲ್ಲಿ ಕೂಡ ಅದನ್ನು ನಾವು ತಿಳಿದುಕೊಳ್ಳಬಹುದು. ಆಗ ಜ್ಞಾನಿ ಸೊಲೊಮೋನನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಒಂದು ವೇಳೆ ಅವರು ತಿರುಗಿಕೊಂಡವರ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವುದಾದರೆ, ಪರಲೋಕದಲ್ಲಿ ವಾಸ ಮಾಡುವ ತಂದೆಯಾದ ದೇವರೇ, ನೀನು ಎಲ್ಲ ನಿನ್ನ ಪ್ರಜೆಗಳ ಪ್ರಾರ್ಥನೆಯನ್ನು ಲಾಲಿಸಿ ಅವರ ಪಾಪಗಳನ್ನ ಕ್ಷಮಿಸಿ ಅವರಿಗೆ ಇದೇ ಮಾರ್ಗದಲ್ಲಿ ನೀವು ನಡೆಯಿರಿ ಎಂದು ಅವರಿಗೆ ತೋರಿಸಿಕೊಡು ಮತ್ತು ಅಲ್ಲಿಗೆ ಮಳೆಯನ್ನು ಬರಮಾಡು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಹಾಗೆ ನಾವು ಕೂಡ ಇವತ್ತು ಮಳೆ ಇಲ್ಲದೆಯೋ ಮಳೆ ಜಾಸ್ತಿಯಾಗಿಯೋ ನಾನಾ ರೀತಿ ಕಷ್ಟ ಸಂಕಟ ದುಃಖ ದೌಡಗಳಿಂದ ರೈತರು ಬೆಳೆದ ಬೆಳೆಗಳಿಗೂ ಇವತ್ತು ಸರಿಯಾದ ಕಾಯ ಎಲ್ಲ ಬೆಳೆ ಬೆಳೆಯುವುದಿಲ್ಲ, ಕಣ್ಣಿಗೆ ಕಂಡ್ರೆ ಸಿಕ್ಕುವುದಿಲ್ಲ. ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಇವತ್ತು ಲೋಕದ ಜನಗಳು ನರಳಾಡ್ತಾ ಇದ್ದಾರೆ. ಕಾರಣ ದೇವರ ಮಾತುಗಳನ್ನ ಮೀರಿ ನಾನು ಎಂಬುದಾಗಿ ಲೋಕದ ವಿಷಯಗಳು ನಡೆದುದರಿಂದ ದೇವರ ಕೋಪವು ಇವತ್ತು ಭೂಮಿ ಮೇಲೆ ಬಂದು ಎರಗಿರುವುದು. ಇದು ಯಾಜಕಕಾಂಡ 26ನೇ ಅಧ್ಯಾಯ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಭೂಮಿಯನ್ನು ಕಬ್ಬಿಣದಂತೆಯೂ ಆಕಾಶವನ್ನು ತಾಮ್ರದಂತೆಯೂ ಒಣಗಿಸುವೆನು. ಕಡೆಯ ಕಾಲದಲ್ಲಿ ನೀರಿಲ್ಲದೆ ಎಲ್ಲೆಲ್ಲಿಗೋ ಬಿಂದಿಗೆಗಳನ್ನು ತಗೊಂಡು ಹೋಗುತ್ತೀರಿ, ಅಲ್ಲಿ ನೀರಿಲ್ಲದೆ ಉಪವಾಸ ಬರುವುದು. ಸಮುದ್ರದಲ್ಲಿ ನೀರು ಬತ್ತಿ ಹೋಗುವುದು, ಮೀನುಗಳು ಕೂಡ ಸಾಯುವು. ದೊಡ್ಡ ದೊಡ್ಡ ರೋಗಗಳನ್ನು ಗುಣ ಮಾಡುವೆನು, ಮೈಯಲ್ಲಿ ದೊಡ್ಡ ದೊಡ್ಡ ಹುಣ್ಣುಗಳನ್ನು ಬರಮಾಡುವೆನು ಎಂಬುದಾಗಿ ಯಾಜಕಕಾಂಡ 26 ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಇವತ್ತು ಈಗಲೂ ಕೂಡ ನೆರವೇರ್ತಲೇ ಇದೆ. ಕಾರಣ ಯಾಕೆಪ್ಪ ಅಂದರೆ ದೇವರನ್ನ ಮರೆತು ನಾನು ನನ್ನದು ನಾನುಂಟು ಮಾಡಿದೆ ಅಂತ ಹೇಳಿ ಎಲ್ಲ ದೇವರನ್ನು ಮರೆತು ಲೋಕದ ವಿಷಯದಲ್ಲಿ ಅಂಧಕಾರ ಐಶ್ವರ್ಯಮಯ ಜೀವನ ಸೈತಾನ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು 10 ದಶಾಜ್ಞೆಗಳಿಗೆ ವಿರೋಧವಾಗಿ ಹೋಗಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಮರೆತಿರುವುದರಿಂದ ಇವತ್ತು ಭೂಲೋಕಕ್ಕೆ ಈ ಪಾಪಗಳು. ಆಗ ಒಂದು ವೇಳೆ ನಾವು ಇದನ್ನು ಚೆನ್ನಾಗಿ ಅರಿತುಕೊಂಡು ಜ್ಞಾನಿ ಸೊಲೊಮೋನ ಈಗ ನಮಗೆ ಇಲ್ಲಿ ತೋರಿಸಿಕೊಟ್ಟ ಪ್ರಕಾರ ನಾವು ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಅವರಿಗೆ ಶಾಂತಿ ಸಮಾಧಾನ ಆರೋಗ್ಯ ಹೊಟ್ಟೆ ಬಟ್ಟೆಗೆ ಬೇಕಾದಂಥದ್ದನ್ನ ದೇವರು ಕೊಟ್ಟೇ ಕೊಡುತ್ತಾರೆ. ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನಮ್ಮ ಪಾಪಗಳು ಏನಾದರೂ ದೇವರಿಗೆ ವಿರುದ್ಧವಾಗಿ ನಡೆದಿದ್ದರೆ 10 ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದಿದ್ದರೆ ಖಂಡಿತವಾಗಿ ನಾವು ದೇವರಲ್ಲಿ ಕ್ಷಮೆಯನ್ನ ಯಾಚಿಸಬೇಕು. ಇತರರಿಗಾಗಿ ಇಡೀ ದೇಶಕ್ಕಾಗಿ ಲೋಕಕ್ಕಾಗಿ ಕೂಡ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. 37ನೇ ವಚನ. ದೇಶಕ್ಕೆ ಕ್ಷಾಮ ಘೋರ ವ್ಯಾಧಿ. ನೋಡಿ, ಕ್ಷಾಮ ಅಂದ್ರೆ ಏನು? ಮಳೆ ಇದು ಜಾಸ್ತಿ ಆಗಿ ಕಡಿಮೆಯಾಗಿ ಅಲ್ಲಿ ಬೆಳೆಯೇ ಇಲ್ಲ. ಘೋರ ವ್ಯಾಧಿ, ಗುಣವಾಗದಂತ ಕಾಯಿಲೆಗಳು. ನೋಡಿ, ಈಗ ನಾನಾ ತರದ ವೈರಸ್ಗಳು ಕಾಯಿಲೆಗಳು ಯಾರಿಗೂ ಇವತ್ತು ನಾನು ಚೆನ್ನಾಗಿದ್ದೇನೆ ಅಂತ ಹೇಳುವಷ್ಟು ಮಟ್ಟಿಗೆ ಇಲ್ಲ. ಒಂದೊಂದು ಕಾಯಿಲೆಗಳಲ್ಲಿ ನರಳಾಡ್ತಾ ಇದ್ದಾರೆ. ಚಿಕ್ಕವರಿಂದ ದೊಡ್ಡವರಿಗೊಂಡು ಗುಣವಾಗದ ಕಾಯಿಲೆಗಳು ಬೇಕಾದಷ್ಟು ಬರ್ತಾ ಇವೆ. ಬಿಸಿಗಾಳಿ
ನೋಡಿ ಒಂದೊಂದು ಕಡೆಗೆ ಬರೀ ಗಾಳಿ, ಬಿಸಿ ಬಿಸಿ ಬಿಸಿ. ಇವತ್ತು ಕೂಡ ಉದಾಹರಣೆಗೆ ಇವತ್ತು ಈಗಲೇ ಈ ಚಳಿಗಾಲದಲ್ಲಿ ನಮಗೆ ಬಿಸಿಲು ತಡೆಯಕ್ಕಾಗ್ತಾ ಇಲ್ಲ. ವಿಶೇಷವಾಗಿ ಒಂದೊಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೂ ಹೋದಾಗ ಬಸ್ಸಲ್ಲಿ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ನಿಮಿಷ ನಿಲ್ಲಕ್ಕಾಗೋದಿಲ್ಲ ಬಿಸಿಲಿನ ತಾಪದಲ್ಲಿ. ಒಂದೊಂದು ಕಡೆಗೆ ನಾವು ಅದರ ಸುದ್ದಿಯನ್ನ ಕೇಳ್ತಾ ಇದ್ದೇವೆ. ಇವತ್ತು ಟಿವಿಗಳಲ್ಲಿ, ಮೊಬೈಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಬಿಸಿಯಿಂದ ಜಾಸ್ತಿ ಆಗಿ ಇಷ್ಟು ಜನ ಸತ್ತು ಹೋದ್ರು, ಅಲ್ಲಿ ಆ ವಾಹನ ಸುಟ್ಟೋಯ್ತು, ಇಲ್ಲಿ ಈ ವಾಹನ ಸುಟ್ಟೋಯ್ತು ಅಂತೇಳಿ. ಇದೆಲ್ಲ ಮನುಷ್ಯರು ಮಾಡಿದಂತ ಅಪರಾಧಗಳಿಗಾಗಿ ದೇವರಿಗೆ ವಿರುದ್ಧವಾಗಿ ನಡೆಯುವುದರಿಂದ ಇವತ್ತು ದೇವರ ಕೋಪ ಭೂಮಿ ಮೇಲೆ ಬಂದಿರುವಂತದ್ದು. ಬೂದಿ ಅಂದ್ರೆ ನಾನಾ ತರದ ಬೂದಿಗಳು. ಇವತ್ತು ನಾವು ಸೌದೆಯಲ್ಲಿ ಬೆಂಕಿ ಮಾಡಿದಾಗ ಬೂದಿ ಗಾಳಿಗೆ ಹಾರಿದಾಗ ಯಾವ ರೀತಿ ಮನುಷ್ಯರ ಮೇಲೆ ಮುಚ್ಚಿಕೊಳ್ತದೋ ಅದೇ ರೀತಿ ಬೂದಿ ಇವತ್ತು ನೋಡಿ. ಒಂದು ರೈತರು ಒಂದೊಂದು ಕೃಷಿ ಮಾಡಿದಾಗ ಅದರ ಎಲೆಗಳಲ್ಲಿ ಬೂದಿ ಕಾಯಿಲೆ ಕರಗಿ ಹೋಗುವಂಥದ್ದು, ಇಂಥದನ್ನೆಲ್ಲ ಕಾಣಬಹುದು. ಅಲ್ಲಿಂದ ಮಿಡತೆ ಅಂದ್ರೆ ಇದು ರೈತರು ಮಾಡಿದಂಥ ಕೃಷಿ, ಇಂಥದನ್ನೆಲ್ಲ ಬೀಜ ಹಾಕಿ ಹುಟ್ಟಿ ಬಂದಾಗ ಗಿಡಗಳನ್ನ ಸಣ್ಣ ಗಿಡಗಳಾಗಿ ಬರುವಾಗ ಅಥವಾ ದೊಡ್ಡ ಗಿಡಗಳಾದ್ಮೇಲೆ ಕೂಡ ಅದನ್ನೆಲ್ಲ ಮಿಡತೆ ಹುಳುಗಳು ಸೊಪ್ಪುಗಳನ್ನು, ಕಾಂಡಗಳನ್ನ ತಿನ್ನುವಂಥದ್ದು. ಚಿಟ್ಟೆ ಹುಳ, ಸಣ್ಣ ಸಣ್ಣ ಹುಳಗಳು ಕೂಡ ಬಂದು ಅದನ್ನ ತಿನ್ನುವಂಥದ್ದು. ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ ನೋಡಿ. ರೈತರಿಗೆ ಹೀಗಾಯ್ತು, ಟೌನ್ಗಳಿಗೆ ಯುದ್ಧ. ಅದು ಇವತ್ತು ನೋಡಿ, ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ನಡೆಯುವುದಾಗಿ ಯೇಸುಸ್ವಾಮಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ. ಇದು ಇವತ್ತು ಕೂಡ ನಡೀತಾ ಇದೆ. ಪಟ್ಟಣಗಳು, ರಾಷ್ಟ್ರಗಳಿಗೆ ಯುದ್ಧ. ಇದು ಕೂಡ ದೇವರ ಕೋಪ. ಅಂತೂ ಯಾವ ಉಪದ್ರವದಿಂದಾಗಲಿ, ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವಲ್ಲಿ ಮನಸಾಕ್ಷಿ ಪೀಡಿತರಾಗಿ ಎಲ್ಲ ಇಸ್ರಾಯೇಲರಿಗಾಗಲಿ ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈಯೆತ್ತಿ ನನಗೆ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯವನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದಲೇ ಅಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು ಅಂತ ಸೊಲೊಮೋನ ಪ್ರಾರ್ಥಿಸಿದ ಇಲ್ಲಿ ಜೆರುಸಲೇಮ್ ದೇವಾಲಯದಲ್ಲಿ. ಹಾಗೆ ಇವತ್ತು ಇದನ್ನು ಕೂಡ ನಾವು ಏನು ಮಾಡಬೇಕು, ನಮ್ಮ ಪಾಪಗಳನ್ನು ಅರ್ಥಕೊಂಡು ಈಗ ಹಿಂದೆ ನಾವು ತಿಳ್ಕೊಂಡ ಹಾಗೆ ಖಂಡಿತವಾಗಿ ನಾವು ನಮ್ಮ ಪಾಪಗಳಿಗಾಗಿ ನಮಗಾಗಿ ಪ್ರಾರ್ಥಿಸಬೇಕು. ಇತರರಿಗಾಗಿಯೂ, ನಮ್ಮ ಇಡೀ ದೇಶಕ್ಕಾಗಿಯೂ, ತಾಲೂಕು, ಜಿಲ್ಲೆ ಹಾಗೂ ರಾಜ್ಯಗಳಿಗಾಗಿಯೂ, ದೇಶಕ್ಕಾಗಿಯೂ, ಇಡೀ ಪ್ರಪಂಚಕ್ಕಾಗಿಯೂ ಕೂಡ ನಾವು ಏನು ಮಾಡಬೇಕು, ವಿಷಯಗಳು ಬಂದಾಗ ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಕೈ ಎತ್ತಿ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಅವನವನ್ನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ನೋಡಿ, ಇಲ್ಲಿ ಇದು ಬಹಳ ವಿಶೇಷ. ಪ್ರತಿಯೊಬ್ಬರ ಹೃದಯವನ್ನು ಬಲ್ಲವನು. ಒಬ್ಬೊಬ್ಬರು ನಾಟಕ ಜೀವನ, ಒಬ್ಬೊಬ್ಬರು ಅವರ ಸ್ವಾರ್ಥಕ್ಕಾಗಿ, ಅವನ ಮಕ್ಕಳಿಗಾಗಿ, ಅವನ ಹೆಂಡತಿಗಾಗಿ, ಅವನ ಉದ್ಧಾರಕ್ಕಾಗಿ ಪ್ರಾರ್ಥಿಸ್ತಾರೆ. ಹಾಗೆ ಅದು ಮಾತ್ರ ಅಲ್ಲ, ನಾವು ಏನು ಮಾಡಬೇಕು, ಇಡೀ ಲೋಕಕ್ಕಾಗಿ ಎಲ್ರಿಗಾಗಿಯೂ ನಾವು ಪ್ರಾರ್ಥಿಸಬೇಕು. ಅದಕ್ಕೆ ತಕ್ಕಾದ ಫಲ. ಹಾಗೆ ಇತರರಿಗಾಗಿಯೂ ಎಲ್ರಿಗೂ ಕಷ್ಟ, ಸಂಕಟ, ದುಃಖ, ದುಗುಡ, ಅನಾಥ ಮಕ್ಕಳು, ಅನಾಥ ವೃದ್ಧರು, ದೀನ ದಲಿತರು, ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವಾಗ ದೇವರ ಫಲವನ್ನ ಎಲ್ರಿಗೂ ಕೊಡುತ್ತಾರೆ. ಅವರ ಸ್ವಾರ್ಥಕ್ಕಾಗಿ ಬೇಡಿದ್ರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ಇವತ್ತು ಅನೇಕರು ಸ್ವಾರ್ಥಕ್ಕಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಹಾಗೆ ಆಗಬಾರದು. 40 ಆಗ ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವ ಕಾಲದಲ್ಲೆಲ್ಲ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವರು. ಇದರ ನಮಗೆ ಸ್ತೋತ್ರವಾಗಲಿ. ಹಾಗೆ ಪ್ರಾರ್ಥನೆ ಮಾಡಿದಾಗ ನೀನು ಕ್ಷಮಿಸಿದರೆ ಅವರನ್ನ, ನೀನು ನಿನ್ನ ಪ್ರೀತಿಯಲ್ಲಿ ನಡೆಸಿದರೆ ಅವರು ಭಯ ಭಕ್ತಿ ಉಳ್ಳವರಾಗಿ ನಿನ್ನನ್ನು ತಿಳ್ಕೊಂಡು ಅವರು ನಡೆಯಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಕಷ್ಟ, ಸಂಕಟ, ದುಃಖಗಳು ಬಂದಾಗ, ನಮ್ಮ ತಪ್ಪುಗಳು ನಮಗೆ ಅರಿವಾದಾಗ, ನಾವು ದೇವರೊಂದಿಗೆ ಜೀವಿಸ್ತಾ ಇದ್ದಾಗ ಖಂಡಿತವಾಗಿ ಮತ್ತು ನಮಗೆ ಕಷ್ಟಗಳು ಬಂದಾಗ, ಯಾಕಪ್ಪ ಈ ಕಷ್ಟಗಳು ಬಂತು, ಯಾಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂತ ನಮಗೆ ಅರ್ಥ ಆಗ್ತದೆ. ಆಗ ಖಂಡಿತವಾಗಿ ನಾವು ಪ್ರಾರ್ಥಿಸಿದಾಗ ನಮ್ಮ ಮನ ಶುದ್ಧ, ಭಯ ಭಕ್ತಿ ಪೂರ್ಣ ಮನಸ್ಸಿನಿಂದ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ಮತ್ತೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಆಗ ಮತ್ತೆ ನಾವು ಯಾವಾಗಲೂ ದೇವರಿಂದ ದೂರ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 41ನೇ ವಚನ, ನಿನ್ನ ನಾಮ ಮಹತ್ತು, ಭುಜಬಲ, ಶಿಕ್ಷಾಹಸ್ತ ಇವುಗಳ ವರ್ತಮಾನವು ಪರರಾಜ್ಯಗಳವರೆಗೂ ಗೊತ್ತಾಗುವುದು. ಹಾಗೆ ನೋಡು, ಸೊಲೊಮೋನ ದೇವರಿಗೆ ಹೇಳ್ತಾರೆ, ನೀನು ನಿನ್ನ
ಪ್ರಜೆಗಳಾದ ಇಸ್ರೇಲರು ಈ ರೀತಿ ಪ್ರಾರ್ಥಿಸಿದಾಗ ಈ ರೀತಿ ನೀನು ಅನುಗ್ರಹ, ಕೃಪೆ, ಪ್ರೀತಿ ತೋರಿಸಿದ್ರೆ ಆಗ ಇತರ ರಾಜ್ಯಗಳವರಿಗೂ ಕೂಡ ಗೊತ್ತಾಗ್ತದೆ, ಓ ಇವರು ದೇವರ ಮಕ್ಕಳು, ಪ್ರಾರ್ಥಿಸಿದ್ರು, ದೇವರು ಇವರಿಗೆ ಒಳ್ಳೆಯದನ್ನ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ ಅಂತೇಳಿ. ಹಾಗೆ ನಾವು ನಮ್ಮ ಕಷ್ಟಗಳಿಗೆ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವುದಾದರೆ, ಪೂರ್ಣ ಪ್ರೀತಿ, ಭಯ, ಭಕ್ತಿಯಿಂದ ಅದರಲ್ಲಿ ಪ್ರಾರ್ಥಿಸುವುದಾದರೆ ನಾವು ಇತರರಿಗೆ ಸಾಕ್ಷಿ ಹೇಳ್ಬೋದು. ನಮ್ಮನ್ನು ನೋಡಿ ಇತರರು ಕೂಡ ದೇವರ ಬಳಿಗೆ ಬರುವಂತ ಒಂದು ಅವಕಾಶ ಇರ್ತದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗಬಾರದು. ದೇವರನ್ನ ಅರಿತ ಮೇಲೆ ಯಾವ ಕಷ್ಟಗಳು ಬಂದಾಗ ಯಾಕೆ ನನಗಿಂತ ಕಷ್ಟ ಬಂತು ಅಂತ ಯೋಚನೆ ಮಾಡಿ ತಿರುಗಿ ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ. ನಾನು ನನ್ನದು ತಿರುಗಿ ಲೋಕದ ಅಲಂಕಾರ ದೇವರಿಂದ ಉತ್ತರ ಸಿಕ್ಕುವುದಿಲ್ಲ. ಹಾಗೆ ನಾವು ಕೂಡ ಏನಾಗಬೇಕಲ್ಲಿ ಈ ರೀತಿ ಪ್ರಾರ್ಥಿಸಬೇಕು. ಆಗ ದೇವರು ನಮಗೆ ಒಳ್ಳೇದು ಮಾಡ್ತಾರೆ. ಇತರರು ಕೂಡ ದೇವರ ಬಳಿಗೆ ಬರುವಂತ ಒಂದು ಅವಕಾಶ ಅವರಿಗೆ ಗೊತ್ತಾಗ್ತದೆ, ದೇವರನ್ನ ಅವರು ತಿಳಿದುಕೊಳ್ಳುವಂತೆ ಆಗ್ತದೆ. ಹಾಗೆ ನಾವು ಕೂಡ ಈ ರೀತಿ ಪ್ರಾರ್ಥಿಸಬೇಕು. ನಿನ್ನ ಪ್ರಜೆಗಳಾದ ಇಸ್ರೇಲರಿಗೆ ಸೇರಿದವನಾದ ಇಂತಹ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವನ ಪ್ರಾರ್ಥನೆಯನ್ನು ಕೇಳಿ ಅವನು ಬೇಡಿಕೊಂಡದ್ದನ್ನು ಅನುಗ್ರಹಿಸು. ಹಾಗೆ ಇವರಲ್ಲಿ ಪರದೇಶ, ಹೊರದೇಶದ ಕೂಡ ಎಷ್ಟೋ ಜನ ಪ್ರವಾಸ ಬರ್ತಾರೆ ನಮ್ಮ ಭಾರತ ದೇಶಕ್ಕೆ. ಅಲ್ಲಿಂದ ಬಂದು ದೇವರನ್ನ ಅರಿತವರಾದರೆ, ದೇವರು ಆರಿಸಿಕೊಂಡವರಾದರೆ ಅವರು ಅದಾದು ದೇವಾಲಯಕ್ಕೆ, ಇವತ್ತು ಉದಾಹರಣೆಗೆ ಮುಸ್ಲಿಮ್ಸ್ ಇರ್ಬೋದು, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜಾಸ್ತಿ ಕ್ರಿಶ್ಚಿಯನ್ಗಳೇ ಒಂದು ಎಲ್ಲಿ ದೇವರ ಆಲಯ ಇದೆ ಅಂತೇಳಿ ಅಲ್ಲಿ ಪ್ರಾರ್ಥಿಸ್ಲಿಕ್ಕೆ ಬರ್ತಾರೆ. ಆವಾಗ ಬಂದಾಗ ಏನು ಮಾಡು, ಅಂಥವರಿಗಾಗಿ ಅಂಥವ್ರ ಪ್ರಾರ್ಥನೆಯನ್ನ ಕೇಳಿಸಿ ನೀನು ಏನು ಮಾಡು, ಅವರು ಬೇಡಿಕೊಂಡದನ್ನು ಅವರಿಗೆ ಅನುಗ್ರಹಿಸು ಅಂತೇಳಿ ಪ್ರಾರ್ಥಿಸಿದ. ಯಾರೋ ಸೊಲೊಮೋನ. ಹಾಗೆ ನಾವು ಕೂಡ ಹೇಳಬೇಕು, ದೇವರೇ ಇವತ್ತು ಹೊರ ದೇಶದಿಂದ, ಹೊರ ಊರು ರಾಜ್ಯದಿಂದ ಬಂದು ಏನು ಪ್ರಾರ್ಥಿಸ್ತಾರೋ, ಕಷ್ಟ, ಸಂಕಟ, ದುಃಖ ಇದೆಯೋ ಅವರನ್ನು ನೀನು ಆಶೀರ್ವದಿಸಪ್ಪ ಅಂತ ಹೇಳಿ ಹಿಂದೆ ನಾವು ತಿಳಿದುಕೊಂಡ ಹಾಗೆ ಇತರರಿಗಾಗಿ ಕೂಡ ನಾವು ಏನು ಮಾಡಬೇಕು, ಅವರು ಹೊರದೇಶದವರು, ಆ ದೇಶ, ಈ ದೇಶ, ಆ ಊರು, ಇವರು ಅಂತೇಳಿ ನೋಡಬಾರ್ದು. ನಾವು ಪ್ರಾರ್ಥಿಸಬೇಕು. ಅದಕ್ಕೆ ತೀರ್ಪು ಕೊಡೋದು, ಪ್ರತಿಯೊಂದು ನ್ಯಾಯ ತೀರ್ಪು ಕೊಡೋದು ದೇವರದ್ದಾಗಿದೆ. ಆಗ ಲೋಕದ ಎಲ್ಲ ಜನರು ನಿನ್ನ ನಾಮ ಮಹತ್ತನ್ನು ತಿಳಿದು ನಿನ್ನ ಜನರಾದ ಇಸ್ರೇಲರಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾನು ನಿನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಿಸಿದ್ದೇನೆಂದು ತಿಳಿದುಕೊಳ್ಳುವರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಪ್ರಾರ್ಥಿಸುವಾಗ ನೀನು ಅವರಿಗಿಂತ ಉಪಕಾರ ಮಾಡಿದಾಗ, ಓ ಇದು ದೇವರು, ನಿಜವಾದ ದೇವರು ಇವರೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಅಂತ ಅನೇಕರು ನಿನ್ನನ್ನು ಕಂಡುಕೊಳ್ಳುವವರಾಗಿದ್ದಾರೆ. ಅದಕ್ಕಾಗಿ ಆಲಯವನ್ನು ಕಟ್ಟಿಸಿದ್ದೇನೆ ಅಂತೇಳಿ, ಅದಕ್ಕಾಗಿ ಆಲಯ ಇರುವುದು ಅಂತ ತಿಳಿದುಕೊಳ್ಳುವರು ಅಂತ ಸೊಲೊಮೋನ ಹೇಳಿದರು. ಹಾಗೆ ಇವತ್ತು ಯಾವ ಜಾತಿ, ಯಾವ ಜನಾಂಗವೇ ಆಗಲಿ, ಏನೇ ಆಗಲಿ, ದೇವರ ಬಳಿಗೆ ಬಂದು ಪ್ರಾರ್ಥಿಸಿದಾಗ ಅಲ್ಲಿ ಅವರಿಗೆ ಸದುತ್ತರವನ್ನು ಸಿಕ್ಕಿದ್ರೆ ಅದಕ್ಕಾಗಿ ನಾವಿಂತಲ್ಲಿ ಹೋಗಬೇಕು, ಪ್ರಾರ್ಥಿಸಬೇಕು, ಇನ್ನು ವಾಕ್ಯಂತೆ ನಡ್ಕೊಳ್ಬೇಕು ಅಂತ ತಿಳಿದುಕೊಂಡು ನಿನ್ನ ಬಳಿಗೆ ಜನರು ಬರ್ತಾರೆ. ಅದಕ್ಕಾಗಿ ಕಟ್ಟಿಸಿದ್ದು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಆದರೆ ಅನೇಕರು ಇವತ್ತು ಏನು ಮಾಡ್ತಾರೆ, ನನಗೆ ಆ ಕಾಯಿಲೆ ಬಿಡುಗಡೆ ಆದರೆ ಸಾಕು, ಈ ಕಾಯಿಲೆ ಬಿಡುಗಡೆ ಆದರೆ ಸಾಕು, ನನಗೆ ಮಕ್ಕಳು ಹುಟ್ಟಿದರೆ ಸಾಕು, ಅಥವಾ ನನ್ನ ಮಕ್ಕಳು ಫಸ್ಟ್ ಕ್ಲಾಸಾಗಿ ಪಾಸ್ ಆದರೆ ಸಾಕು, ರ್ಯಾಂಕ್ ತಗೊಂಡ್ರೆ ಸಾಕು, ಅವನಿಗೆ ಆ ಕೆಲಸ, ಇವಳಿಗೆ ಈ ಕೆಲಸ, ಅಥವಾ ನನ್ನ ಮಗನಿಗೆ ಒಂದು ಒಳ್ಳೆ ಸೊಸೆ, ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡ, ಇಷ್ಟು ಸಂಪಾದನೆ ಅಂತೇಳಿ ಈ ರೀತಿಯಲ್ಲಿ ಸಣ್ಣ ಸ್ವಾರ್ಥಕ್ಕಾಗಿ ಪ್ರಾರ್ಥಿಸಲಿಕ್ಕೆ ಬರ್ತಾರೆ. ಪ್ರಾರ್ಥಿಸು ಅಂತೇಳಿ ಆಮೇಲೆ ಅವರ ಹಿಂದಿನ ಈ ಲೋಕದ ಸೈತಾನನ ಜೀವಿತವನ್ನ ಅವರು ಬಿಡುವುದಿಲ್ಲ. ಹಾಗೆ ಅಂಥವರನ್ನ ಅರಿತುಕೊಂಡು ಏನು ಮಾಡಬೇಕು, ನಾವು ಅಂಥವರಿಗಾಗಿ ಅವರನ್ನೇ ಪ್ರಾರ್ಥಿಸಲು ನಾವು ಬಿಡಬೇಕು. ಅನೇಕರು ವಿಗ್ರಹಾರಾಧನೆ, ಮಾಯಾ ಮಂತ್ರ, ಜ್ಯೋತಿಷ ಮಾಡಿಕೊಂಡು ಬರ್ತಾರೆ. ಅಂಥವರಿಗೆ ಅವಕಾಶ ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ದೇವರ ಸಂಪೂರ್ಣ ವಿಷಯವನ್ನು ತಿಳಿಸಿ ಒಪ್ಪಿ ಬರುವುದಾದರೆ ಮಾತ್ರ ಅವರಿಗೆ ಅವಕಾಶ ಕೊಡಬೇಕು. ಇಲ್ಲದಿದ್ದರೆ ಬರೀ ಒಬ್ಬೊಬ್ಬರು ಅವರ ಈ ಲೋಕದ ಸ್ವಂತ ಜೀವಿತಕ್ಕಾಗಿ ಬರ್ತಾರೆ, ಅಂಥವರಿಗೆ ಅವಕಾಶ ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 44ನೇ ವಚನ, ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಎಲ್ಲಿಗಾದರೂ ಕಳುಹಿಸಿದಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ಯೆಹೋವನಾದ ನಿನ್ನನ್ನು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು ಕೇಳಿ ಅವರ ನ್ಯಾಯವನ್ನು ಸ್ಥಾಪಿಸು. ನೋಡಿ, ಯಾವುದೇ ಕಷ್ಟ, ಸಂಕಟ, ದುಃಖಗಳು ಹೋದರೂ ಕೂಡ ಅವರು ಎಲ್ಲಿಂದ ಪ್ರಾರ್ಥಿಸಿದರೂ ಕೂಡ ನೀನು ಆ ಪ್ರಾರ್ಥನೆಗೆ ಉತ್ತರ ಕೊಡಬೇಕು ಅಂತೇಳಿ ಜ್ಞಾನಿ ಸೊಲೊಮೋನ ಏನು ಮಾಡಿದ, ಅರಸನಾದ ಸೊಲೊಮೋನ ದೇವರಲ್ಲಿ ಪ್ರಾರ್ಥಿಸಿದ. ಹಾಗೆ ಇವತ್ತು ನಾವು ಕೂಡ ಖಂಡಿತವಾಗಿ ಏನು ಮಾಡಬೇಕು, ಇಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖಗಳಿಗೆ ಹೋದಾಗ ಆಲಯದಲ್ಲಿ ನಿಂತು ನಾವು ಪ್ರಾರ್ಥಿಸಬೇಕು. ನಮ್ಮ ಪೂರ್ತಿ ಭಯ, ಭಕ್ತಿ,
ಪ್ರೀತಿ ಪ್ರಾಣ ದೇವರಲ್ಲಿ ಇರುವುದಾದರೆ ಖಂಡಿತವಾಗಿ ಎಲ್ಲ ರೀತಿ ಯುದ್ಧಗಳಲ್ಲಿಯೂ ಕಷ್ಟ ಸಂಕಟ ದುಃಖಗಳಲ್ಲಿಯೂ ದೇವರು ಜಯ ಕೊಡುವವರಾಗಿದ್ದಾರೆ. ಅದು ಕೂಡ ನಡೆದು ಹೋಗಿದೆ, ಇವತ್ತು ಕೂಡ ನಡೆಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು ಕೂಡ ಏನ್ ಮಾಡಬೇಕು, ಆ ಸ್ಥಳದಲ್ಲಿ ಪ್ರಾರ್ಥಿಸಬೇಕಾಗಿದೆ. 46 ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡರು, ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ನೋಡಿ ಏನ್ ಹೇಳ್ತಾನೆ, ಪಾಪ ಮಾಡದ ಮನುಷ್ಯ ಭೂಲೋಕದಲ್ಲಿ ಒಬ್ಬನೂ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬರು ಪಾಪ ಮಾಡಿದವರೇ ಅಂತೇಳಿ. ಆಗ ಏನ್ ಮಾಡಬೇಕು, ಅವರು ಪ್ರಾರ್ಥಿಸಿದಾಗ ಅವರ ಭಿನ್ನವನ್ನ ಕೇಳಿ ಪರಲೋಕದಿಂದ ಅವರನ್ನು ಕ್ಷಮಿಸು ಅಂತ. ಅದಕ್ಕೆ ಹೇಳಿದ್ದು. ಆಗಾಗ ಇದರ ಅರ್ಥ 10 ದಶಾಜ್ಞೆಗಳಿಗೂ ಮತ್ತು ಎಲ್ಲಾ ವಾಕ್ಯಗಳನ್ನು ಅರಿತುಕೊಂಡಾಗ ಖಂಡಿತವಾಗಿ ನಮ್ಮ ಪಾಪಗಳು ನಮಗೆ ತಿಳಿಯಲ್ಪಡುತ್ತದೆ. ನಾವು ಪ್ರಾರ್ಥಿಸಿ ಮುಂದೆ ಪಾಪ ಮಾಡದೆ ಹೋದರೆ ದೇವರು ನಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ ಅಂತ ಇದರ ಅರ್ಥ. ಅದರಿಂದ ಪ್ರತಿಯೊಬ್ಬರು ಪಾಪ ಮಾಡಿದರು. ಇದು ರೋಮಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 1ರಿಂದ 10ರವರೆಗೆ. ಅಪೊಸ್ತಲನಾದ ಪೌಲರು ಕೂಡ ಹೇಳಿದ್ದಾರೆ, ಮನುಷ್ಯರಲ್ಲಿ ಒಬ್ಬನು ನೀತಿವಂತನು ಯಾವನು ಇಲ್ಲವೇ ಇಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಮತ್ತು ಆ ಶತ್ರುಗಳು ಅವರನ್ನು ಸೆರೆ ಹಿಡಿದು ದೂರದಲ್ಲಾಗಲಿ ಸಮೀಪದಲ್ಲಾಗಲಿ ಇರುವ ತಮ್ಮ ದೇಶಕ್ಕೆ ಅವರನ್ನು ಒಯ್ದಾಗ ತಾವು ಸೆರೆಯವರಾಗಿಕೊಂಡಿರುವ ದೇಶದಲ್ಲಿ ಅವರು ಪಶ್ಚಾತ್ತಾಪಪಟ್ಟು ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಆಲಯದ ಕಡೆಗೂ ತಿರುಗಿಕೊಂಡು ನಾನು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾಗಿದ್ದೇವು ಎಂದು ಒಬ್ಬ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನ ತೀರಿಸುವುದರ ನಮಗೆ ಸ್ತೋತ್ರ. ಈಗ ನೋಡಿ, ಒಬ್ಬೊಬ್ರು ಗಡಿಪಾರಾಗ್ತಾರೆ. ಒಬ್ಬೊಬ್ಬರನ್ನು ಒಂದು ಉದಾಹರಣೆಗೆ ಸೈನಿಕರನ್ನ ಒಂದು ದೇಶದವರು ಇನ್ನೊಂದು ದೇಶದವ್ರನ್ನ ಹಿಡಿದು ತಗೊಂಡೋಗಿ ಅಲ್ಲಿ ಬಹಳ ವರ್ಷ ಬಂಧನದಲ್ಲಿ ಇಟ್ಟುಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನೋಡಿ ಎಷ್ಟೋ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಳ್ತಾರೆ. ಆಗ ಅವ್ರು ಏನು ಯೋಚನೆ ಮಾಡ್ಬೇಕು, ಅಯ್ಯೋ ಇದು ನಮ್ಮ ಪಾಪಗಳಿಗಾಗಿ ಅಪ್ಪ ದೇವರೇ ನಮ್ಮನ್ನು ಕ್ಷಮಿಸು, ಬಿಡುಗಡೆ ಮಾಡು, ಇನ್ನು ಮುಂದೆ ನಾವು ಇಂತಹ ಪಾಪಗಳನ್ನ ಮಾಡಿಕೊಳ್ಳುವುದಿಲ್ಲ, ನಿನ್ನ ಮಾರ್ಗದಲ್ಲಿ ನಾವು ನಡೆಯುತ್ತೇವೆ ಅಂತ ಎಲ್ಲಿ ಒತ್ತೆಯಾಳಾಗಿದ್ದೇವೋ ಬಂಧನವಾಗಿದ್ದೇವೋ ಅಲ್ಲಿ ಪ್ರಾರ್ಥಿಸಿದಾಗ ಖಂಡಿತವಾಗಿ ದೇವರಲ್ಲಿಂದ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ವಾಪಸ್ ಸ್ವಂತ ನಾಡಿಗಾಗಿ ಅವರನ್ನು ಸೇರಿಸ್ತಾರೆ. ಅಂಥವ್ರು ಯಾರಾದರೂ ಇದ್ರೆ, ಉದಾಹರಣೆಗೆ ನಮ್ಮ ಭಾರತ ದೇಶದಿಂದ ಒಬ್ಬರು ಕೂಡ ತಪ್ಪು ಮಾಡದಿರೋ ಪಾಕಿಸ್ತಾನದವರು ಎಷ್ಟೋ ವರ್ಷ ಮನುಷ್ಯನನ್ನು ಜೈಲಲ್ಲಿ ಇಟ್ಟುಕೊಂಡಿದ್ರು, ಬಿಡುಗಡೆ ಕೊಡಲೇ ಇಲ್ಲ. ಕಡೆಗೆ ದೇವರು ಏನ್ ಮಾಡಿದ್ರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಖಾಂತರ ಆ ಮನುಷ್ಯನನ್ನ ಬಿಡುಗಡೆ ಮಾಡಿಕೊಂಡು ಬಂದರು. ಇತ್ತೀಚೆಗೆ ಈ ಪುಲ್ವಾಮಾ ದಾಳಿ ಸಮಯದಲ್ಲಿ ಕೂಡ ಒಂದು ಸೈನಿಕರನ್ನ ಹಿಡಿದುಕೊಂಡು ಹೋದಾಗ ನರೇಂದ್ರ ಮೋದಿಯವರ ಮುಖಾಂತರ ಆ ಮನುಷ್ಯನನ್ನು ಕೂಡ ಅಲ್ಲಿ ಏನ್ ಮಾಡಿದ್ರು, ಬಿಡುಗಡೆ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇಂಥವ್ರು ಯಾರಾದ್ರೂ ಇದ್ದಾಗ, ನಮ್ಮ ದೇಶದವರು ಹೊರ ದೇಶದಲ್ಲಿ ಹೋಗಿ ಒತ್ತಡಗಳಿದ್ದಾಗ, ಶತ್ರುಗಳು ಅವರನ್ನು ಹಿಡಿದಿದ್ದಾಗ ಇಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 50ನೇ ವಚನ. ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನೀನು ಬಿಡಿಸಿದ ಈ ಜನರು ನಿನ್ನ ಸಕ್ರಿಯ ಜನರಾಗಿದ್ದಾರೆಂಬುದನ್ನು ನೆನೆಸಿ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಎಲ್ಲ ಅಪರಾಧಗಳ ದ್ರೋಹಗಳನ್ನು ಕ್ಷಮಿಸಿ ಅವರನ್ನು ಸೆರೆಯೊಯ್ದವರ ಮನಸ್ಸಿನಲ್ಲಿ ಅವರ ಮೇಲೆ ದಯೆ ಹುಟ್ಟಿಸುವುದರ ನಮಗೆ ಸ್ತೋತ್ರ. ಇವತ್ತು ಉದಾಹರಣೆಗಾಗಿ ದೇವರು ಯಾರನ್ನ ಬಿಡಿಸಿಕೊಂಡು ಬರ್ತಾರೋ ಪುನಃ ಅವರನ್ನು ಏನ್ ಮಾಡ್ತಾರೆ, ಅವ್ರು ಸರಿಯಾಗಿ ನಡೆದುಕೊಂಡಾಗ ಯಾರು ಮತ್ತೆ ಪುನಃ ಅವರನ್ನು ಅಪಹರಿಸ್ತಾರೋ, ಸೆರೆಯಾಳುಗಳಾಗಿ ಇಟ್ಟುಕೊಳ್ತಾರೋ ಅವರಿಗೆ ಅವರನ್ನು ಬಿಟ್ಟು ಕೊಡುವ ಮನಸ್ಸನ್ನ ನೀನು ದಯಪಾಲಿಸುವಂತಾಗ ಯಾವ ದೇಶದವರು ಅವರನ್ನ, ಈಗ ನಮ್ಮ ಉದಾಹರಣೆಗೆ ನಮ್ಮ ದೇಶದವರನ್ನೇ ಹೊರ ದೇಶದವರು ಒತ್ತೆಯಾಳಾಗಿ ಇಟ್ಟುಕೊಳ್ತಾರೆ. ಈಗ ಹಿಂದೆ ನಾವು ತಿಳಿದುಕೊಂಡಾಗೆ ಆಗ ಅವರಿಗೆ ಕೂಡ ಒಳ್ಳೆ ಮನಸ್ಸನ್ನು ನೀಡಪ್ಪ, ಅವರವರನ್ನ ಬಿಡುಗಡೆ ಮಾಡುವಂತ ಮನಸ್ಸನ್ನು ನೀಡು ಅಂತೇಳಿ ನಾನು ಆ ದೇಶದವರಿಗಾಗಿ ಕೂಡ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. 52. ನಿನ್ನ ಸೇವಕನ ಮೇಲೆಯೂ ಪ್ರಜೆಗಳಾದ ಇಸ್ರೇಲರ ಮೇಲೆಯೂ ಕಟಾಕ್ಷವಿಟ್ಟು ಅವರು ಪ್ರಾರ್ಥಿಸುವಾಗೆಲ್ಲ ಅವರ ವಿಜ್ಞಾಪನೆಯನ್ನ ಲಾಲಿಸು ಅಂತ ಮತ್ತೆ ಹೇಳ್ತಾ ಇದ್ದಾರೆ ಜ್ಞಾನಿ ಸೊಲೊಮೋನ. ಅವರು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅವರ ಪ್ರಾರ್ಥನೆಯನ್ನ ನೀನು ಲಾಲಿಸಬೇಕು ಅಂತ. ಹಾಗೆ ಇವತ್ತು ನಾವು ಯಾವುದೇ ರೀತಿಯಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ಅಂದರೆ ನಮ್ಮ ಪೂರ್ಣ ಮನಸ್ಸು, ಹೃದಯ, ಪ್ರೀತಿ, ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರಲ್ಲಿ ನಮ್ಮ ಭರವಸೆ ಇರಬೇಕು. ಹಿಂದೆ
ನಾವು ನೋಡ್ಕೊಂಡಿದ್ದೇವೆ. ಪ್ರತಿಯೊಬ್ಬರ ಹೃದಯವನ್ನ ಪರಿಶೋಧಿಸುವವರು ದೇವರಾಗಿದ್ದಾರೆ. ಅದರ ನಿಮಿತ್ತವಾಗಿ ದೇವರು ಉತ್ತರ ಕೊಡ್ತಾರೆ, ಇಲ್ಲದ್ರೆ ಉತ್ತರ ಕೊಡುವುದೇ ಇಲ್ಲ. 53. ಕರ್ತನೇ ಯೆಹೋವನೇ, ನೀನು ನಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬಿಡಿಸುವಾಗ ಅವರಿಗೆ ನಾನು ನಿಮ್ಮನ್ನು ಎಲ್ಲ ಜನಾಂಗಗಳೊಳಗಿಂದ ಪ್ರತ್ಯೇಕಿಸಿ ಸ್ವಕೀಯ ಜನರನ್ನಾಗಿ ಮಾಡಿಕೊಂಡಿದ್ದಾನೆಂದು ಮೋಶೆಯ ಮುಖಾಂತರವಾಗಿ ಹೇಳಿದ್ಯಲ್ಲವೇ ಎಂದು ದೇವರನ್ನ ಪ್ರಾರ್ಥಿಸಿದನು. ನೋಡಿ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಾಗ ಎಲ್ಲಾ ಜನಗಳಿಂದ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನನ್ನ ಸ್ವಂತ ಜನರನ್ನಾಗಿ ಮಾಡಿಕೊಳ್ತೇನೆ ಅಂತ ಹೇಳಿದ್ಯಲ್ಲಪ್ಪ, ನೆನಪಿಗೆ ತಂದುಕೊಳ್ಳುಕೋ ಅಂತ. ಹಾಗೆ ಇವತ್ತು ನಾವು ಏನ್ ನೋಡ್ಬೇಕು, ಇಸ್ರಾಯೇಲರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ಇದು ಕೀರ್ತನೆಯಲ್ಲಿ ಕೂಡ ಇದೆ. ನಾವು ಇವತ್ತು ಭಾರತ ದೇಶದಲ್ಲಿದ್ದೇವೆ, ಅಥವಾ ಅವರು ಎಲ್ಲೇ ಇದ್ದಾರೆ ಏನಾಗ್ತಂತ ಇರಬಾರ್ದು. ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಅಂದ್ರೆ ಯೇಸು ಕ್ರಿಸ್ತನು ಖಂಡಿತವಾಗಿ ಬೇಕಾದ ಜನಗಳನ್ನ ಆರಿಸಿಕೊಂಡು ಅವರಿಗೆ ಒಂದು ರಾಷ್ಟ್ರವನ್ನ ಕೊಟ್ಟರು. ಕೆಲವು ಅನ್ಯರನ್ನು ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಆರಿಸಿಕೊಂಡು ನಡೆಸ್ತಾ ಇದ್ದಾರೆ. ಆಗ ಅಂಥವ್ರು ಕೆಲವರನ್ನು ಕೂಡ ಸ್ವಂತ ಜನರನ್ನಾಗಿ ಮಾಡಿಕೊಳ್ತಾರೆ. ಆಗ ಅಂಥವರಿಗಾಗಿ ಕೂಡ ನಾವು ದೇವರಲ್ಲಿ ಏನ್ ಮಾಡಬೇಕು, ಪ್ರಾರ್ಥಿಸಬೇಕು. ಅವರನ್ನು ನೀನು ಆರಿಸಿಕೊಂಡಿದ್ಯಲ್ಲಪ್ಪ, ಹೇರಳವಾಗಿ ಆಶೀರ್ವದಿಸು ಎಂಬುದಾಗಿ ಅಂಥವರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. 54. ಆಕಾಶದ ಕಡೆಗೆ ಕೈ ಎತ್ತಿ ಯೆಹೋವನ ಯಜ್ಞವೇದಿಯ ಮುಂದೆ ಮೊಣಕಾಲೂರಿದ್ದ ಸೊಲೊಮೋನನ ಈ ಪ್ರಕಾರವಾಗಿ ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯೇಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದ್ದೇನೆಂದರೆ, ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ದೇವರ ನಮಗೆ ಸ್ತೋತ್ರ. ಇದೆಲ್ಲ ಪ್ರಾರ್ಥಿಸಲ್ಲ ಆದ್ಮೇಲೆ ನಾವು ಕೂಡ ಏನ್ ಮಾಡಬೇಕು, ಅಲ್ಲಿದ್ದವರಿಗೆ ಪ್ರಾರ್ಥನೆಗೆ ಬಂದಾಗ, ಆಲಯಕ್ಕೆ ಪ್ರಾರ್ಥನೆ ಸಮಯದಲ್ಲಿ ಬಂದಾಗ ಅವರಿಗೆ ಕೂಡ ನಾವು ಪ್ರಾರ್ಥಿಸಬೇಕು. ಅವರಿಗೂ ಹೇಳಬೇಕು, ದೇವರು ನೋಡಿ ನಮ್ಮನ್ನು ಆರಿಸಿಕೊಂಡು ನಮ್ಗೆಲ್ಲಾ ರೀತಿಯಲ್ಲಿ ಶಾಂತಿ, ಸಮಾಧಾನ, ವಿಶ್ರಾಂತಿಯನ್ನು ಕೊಡ್ತಾ ಇದ್ದಾರೆ. ಆಗ ದೇವರಿಗೆ ಸ್ತೋತ್ರವಾಗಲಿ ಎಂದು ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು. ದೇವರೇ, ನನ್ನನ್ನು ನೀನು ಆರಿಸಿಕೊಂಡು ಇಂತಹ ಕಷ್ಟ, ಸಂಕಟ, ದುಃಖ, ಶಾಪಗಳಿಂದ ನನ್ನ ಬಿಡುಗಡೆ ಮಾಡಿ ನನ್ನನ್ನು ನಡೆಸ್ತಾ ಇದ್ದೀಯಪ್ಪ, ನಿನಗೆ ಸ್ತೋತ್ರ, ನಮಸ್ಕಾರಗಳು, ಧನ್ಯವಾದಗಳು, ಕೃತಜ್ಞತೆಗಳು ಅಂತ ನಾವು ದೇವರಿಗೆ ಒಂದು ಗೌರವವನ್ನು ಕೊಡಬೇಕು. ಆಗ ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಇಸ್ರಾಯೇಲರ ಬಗ್ಗೆ ದೇವರು ಮೋಶೆಯ ಮುಖಾಂತರ ಏನೇನು ಹೇಳಿದ್ರೆ ಅದು ಒಂದು ತಪ್ಪಲಿಲ್ಲ, ನೆರವೇರಿಸಿದರು. ಹಾಗೆ ಇವತ್ತು ನಮ್ಮ ಮುಖಾಂತರವೂ ಕೂಡ ದೇವರು ಇವತ್ತು ವಾಕ್ಯದ ಮೂಲಕ ನಮಗೆ ಏನೇನು ತಿಳಿಸ್ತಾರೋ, ಅಥವಾ ದೇವರು ಆದುಕೊಂಡವರ ಮುಖಾಂತರ ಸರಿಯಾಗಿ ನಮಗೆ ಏನೇನು ತಿಳಿಸ್ತಾರೋ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ. ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ಅದು ನಮಗೆ ಗೊತ್ತಾಗೋದಿಲ್ಲ. ಖಂಡಿತವಾಗಿ ಅದಕ್ಕಾಗಿ ದೇವರಲ್ಲಿ ಏನ್ ಮಾಡಬೇಕು, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕು. ದೇವರು ನಮಗೆ ಮಾಡಿದಂತ ಉಪಕಾರಗಳಿಗಾಗಿ ಇತರರಿಗೆ ಕೂಡ ನಾವು ಇದನ್ನ ತಿಳಿಸಿ ಕೊಡಬೇಕಾಗಿದೆ. 57. ನಮ್ಮ ದೇವರಾದ ಯೆಹೋವನು ನಮ್ಮ ಪಿತೃಗಳ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡಗಳು ಇರಲಿ. ಆತನು ನಮ್ಮನ್ನು ಕೈ ಬಿಡದಿರಲಿ, ತಳ್ಳದಿರಲಿ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಪಿತೃಗಳಂದ್ರೆ ಇಸ್ರಾಯೇಲರು. ಹಾಗೆ ಇವತ್ತು ನಮ್ಮ ಮಕ್ಕಳು ಅದಾರ, ಅವ್ರು ಕೂಡ ಏನು ಮಾಡಿಸ್ಬೇಕು, ಒಂದು ವೇಳೆ ನಮ್ಮ ಪಿತೃಗಳ ಮುಖಾಂತರ ಅವರನ್ನು ದೇವರು ಆರಿಸಿಕೊಂಡು ನಡೆಸಿರುವುದಾದರೆ ನಾವು ಅದಕ್ಕಾಗಿಯೂ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರೇ, ನಮ್ಮ ಪಿತೃಗಳನ್ನು ನೀನು ಆರಿಸಿಕೊಂಡಿದ್ದೀಯಾ, ನಮ್ಮನ್ನು ಕೂಡ ಆರಿಸಿಕೊಂಡಿದ್ದೀಯಪ್ಪ ಅಂತ ಹೇಳಿ ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಅಂತವರ ಪಿತೃಗಳನ್ನು ನೀನು ಆರಿಸಿಕೊಂಡಿದ್ಯಾ, ಇಂಥವ್ರನ್ನ ಆರಿಸಿಕೊಂಡಿದ್ಯಾ, ಅವರನ್ನು ಎಂದಿಗೂ ಕೈ ಬಿಡಬೇಡಪ್ಪ, ನಿಮ್ಮ ಮಾರ್ಗದಲ್ಲೇ ನಡೆಸು ಅಂತೇಳಿ ಎಲ್ಲರಿಗಾಗಿಯೂ ಅಲ್ಲ. 58. ನಾವು ನಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ಆಜ್ಞಾ ನಿಯಮ ವಿಧಿಗಳನ್ನು ಕೈಗೊಂಡು ಆತನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ. ನೋಡಿ, ನಾವು ಏನು ನೋಡಬೇಕು, ದೇವರ ಪ್ರಾರ್ಥನೆ ಮಾಡಿದಾಗ ವಾಕ್ಯಗಳನ್ನ ಕೇಳಿ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ತಿಳಿಕೊಂಡು ಖಂಡಿತವಾಗಿ ಮತ್ತೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರಿಂದ ದೂರ ಹೋಗಬಾರದು. ಪರಮಾತ್ಮ ಭಗವಂತನಿಂದ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಯೇಸು ಕ್ರಿಸ್ತನಿಂದ, ಯೆಹೋವನಿಂದ, ಸರ್ವೇಶ್ವರನಿಂದ, ಪರಮೇಶ್ವರನಿಂದ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ ನಾರಾಯಣನಿಂದ
ಖಂಡಿತವಾಗಿ ಸಾಕ್ಷಾತ್ ಪರಬ್ರಹ್ಮನಿಂದ ಮುಸ್ಲಿಂ ಸಹೋದರರ ಅಲ್ಲಾಹ್ ಅಕ್ಬರ್ ಎಂಬ ದೇವರೊಬ್ಬನೇ ಇದರ ಆಗಾಗ ನಾವು ತಿಳಿದುಕೊಂಡಿದ್ದೇವೆ. ಖಂಡಿತವಾಗಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೆ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಬಾರ್ದು. ಯಾವುದೇ ವಿಗ್ರಹ ಮಾಯಾ ಮಂತ್ರ ಮನುಷ್ಯರನ್ನ ಆ ದೇವಮಾನವ ಈ ದೇವಮಾನಂತವ್ರು ಯಾವುದ್ಯಾವುದೋ ವೇಷ ಹಾಕೊಳ್ಬಹುದು, ಏನೇ ಮಾಡಬಹುದು. ಖಂಡಿತವಾಗಿ ಅವರ ಮೇಲೆ ಭಯ ಭಕ್ತಿ ಇರಬಾರ್ದು, ಪ್ರೀತಿ ಇರಬೇಕಷ್ಟೇ ಮಾತಾಡಬೇಕು. ನಮ್ಮ ಪೂರ್ತಿ ಪ್ರೀತಿ ಪ್ರಾಣ ಭಯ ಭಕ್ತಿ ಸರ್ವ ಸೃಷ್ಟಿ ಮಾಡಿದಂತ ದೇವರನ್ನ ತಿಳಿದುಕೊಂಡು ಆ ದೇವರಲ್ಲಿ ಇರಬೇಕು ಹೊರತು ದೇವರ ಕಡೆಯಿಂದ ನಮ್ಮ ಮನಸ್ಸನ್ನು ತಿರುಗಿಸಬಾರದು. ಇದರ ಅರ್ಥ 59ನೇ ವಚನ. ನಾನು ಈಗ ನಮ್ಮ ದೇವರಾದ ಯೆಹೋವನಿಗೆ ಮಾಡಿದ ಪ್ರಾರ್ಥನೆ ಹಗಲಿರುಳು ಆತನ ಜ್ಞಾಪಕದಲ್ಲಿರಲಿ. ದೇವರನ್ನ ನಾವು ಕೂಡ ಇದನ್ನು ಈ ರೀತಿ ಹೇಳಬೇಕು. ದೇವರೇ, ನನ್ನ ಪ್ರಾರ್ಥನೆಯ ಜ್ಞಾಪಕದಲ್ಲಿ ಇಟ್ಟುಕೋಪ್ಪ, ಇದನ್ನು ನೆನಪಿಟ್ಟುಕೋ, ಆಶೀರ್ವದಿಸುವುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. 60. ಭೂಲೋಕದ ಜನರೆಲ್ಲರೂ ಯೆಹೋವನ ಹೊರತು ಬೇರೆ ದೇವರಿಲ್ಲವೆಂಬುದು ತಿಳಿದುಕೊಳ್ಳುವಂತೆ ಆತನು ಅವಶ್ಯವಿರುವಾಗಲೆಲ್ಲ ತನ್ನ ಸೇವಕನ ಮತ್ತು ಪ್ರಜೆಗಳಾದ ಇಸ್ರಾಯೇಲರ ನ್ಯಾಯವನ್ನು ಸ್ಥಾಪಿಸುತ್ತಾ ಬರಲಿ. ಎಲ್ಲರಿಗೂ ಸರಿಯಾದ ನ್ಯಾಯವನ್ನು ಸ್ಥಾಪಿಸುತ್ತಾ ಬಾಪ ದೇವರೇ ಅಂತ ನಾವು ಪ್ರಾರ್ಥಿಸಬೇಕು. 61. ನೀವಾದರೂ ಈಗಿನಂತೆ ಮುಂದೆಯೂ ನಮ್ಮ ದೇವರಾದ ಯೆಹೋವನಲ್ಲಿ ಪೂರ್ಣ ಭಯಭಕ್ತಿ ಉಳ್ಳವರಾಗಿ ಆತನ ವಿಧಿಗಳನ್ನು ಅನುಸರಿ ಆತನ ಆಜ್ಞೆಗಳನ್ನು ಕೈಗೊಳ್ಳಿರಿ ಎಂಬುದೇ. ನೋಡಿ, ಕೊನೆಯ ಮಾತು ಇದು. ನಾವು ಕೂಡ ಪೂರ್ತಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ಪೂರ್ಣ ವಾಕ್ಯಕ್ಕೆ ವಿಧೇಯರಾಗಿ ಕೈಕೊಂಡು ನಾವು ಮುಂದೆ ಜೀವಿಸಬೇಕು, ಪ್ರಾರ್ಥಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮನ್ನು ಇದೇ ರೀತಿ ನಾವು ನಡೆಯಲು ಪ್ರಾರ್ಥಿಸಲು ದೇವರು ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ತಿಳಿಸುವಂತೆಯೂ ನಾನು ತಿಳಿದುಕೊಳ್ಳುವಂತೆಯೂ ನೀವು ಮಾಡಿದಂಥ ಆಶೀರ್ವಾದಕ್ಕೆ ಸ್ತೋತ್ರ. ಇದರಲ್ಲಿ ನಾವು ಬಹಳ ಸಲ ತಪ್ಪಿ ಹೋಗಿರಬಹುದು ಸ್ವಾಮಿ. ನಾವೆಲ್ಲರೂ ಇನ್ನು ಮುಂದೆ ಆಗಾದರೂ ನಿಮ್ಮ ಆಜ್ಞಾ ವಿಧಿಗಳನ್ನು ಕೈಗೊಂಡು ಇದೇ ರೀತಿ ಇತರರಿಗಾಗಿ ನಮಗೆ ಆಗಿ ಪ್ರಾರ್ಥಿಸಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಿಮ್ಮಿಂದ ದೂರ ಹೋಗದೆ ಪೂರ್ಣ ಪ್ರೀತಿ ಭಯ ಭಕ್ತಿ ಪ್ರಾಣದಿಂದ ಪ್ರಾರ್ಥಿಸುವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲರಿಗೂ ದೇವರೇ ವಿಶೇಷವಾದ ಜ್ಞಾನವನ್ನು ಎಲ್ಲರಿಗೂ ಕೊಟ್ಟು ಅನುಗ್ರಹಿಸಿರಿ. ನೀವು ಮಾಡುತ್ತಿರುವ ಇನ್ನು ಮುಂದೆ ಮಾಡುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮನ್ನು ಮುಕ್ತವಾದ ಒಂದು ಸಾಕ್ಷಿಯನ್ನಾಗಿ ಮಾರ್ಪಡಿಸಿ